ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ರಿಜಿಡ್ ಶಿರಾಳಕೊಪ್ಪ ಸಂದರ್ಶನ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಹೋಬಳಿಯ ರ್ಯಾವೆ 3ನೇ ವಾರ್ಡ್ನಿಂದ ಅಡಗದೂದೂರು ಗ್ರಾಮ ಪಂಚಾಯತಿಗೆ ನೂತನವಾಗಿ ಸದಸ್ಯರಾದಂಥ ಸಂಕೇತ್ ಸನ್ನಪ್ಪ ಗಂಗಾಧರ್ ಇವರಿಗೆ ಸ್ವಾಗತ ಸರ್. ಸರ್, ನೀವು ಸದಸ್ಯರಾಗಿಂತ ಮೊದಲು ನೀವೇನು ಮಾಡ್ತಾ ಇದ್ರಿ? ಅಂದ್ರೆ ನಿಮ್ಮ ಕಾರ್ಯಕ್ಷೇತ್ರ ಏನಾಗಿತ್ತು? ಮೊದಲು ನಾವು ಎಜುಕೇಶನ್ ಮಾಡ್ತಾ ಇದ್ವಿ, BA B.Ed ಮಾಡಿದ್ವಿ. ನಂತರ ಹಾಗೆ ಕೃಷಿ ಫ್ಯಾಮಿಲಿ ಆಗಿದ್ರಿಂದ ಮನೇಲಿ ಇದು ಮಾಡಿದ್ವಿ. ಆಮೇಲೆ ಜನರ ಸಂಘಟನೆ ಇದಾಗ್ಬಿಟ್ಟು ಜನರಿಂದ ನಾನು ಸದಸ್ಯನ ಅಗ್ರಿಕಲ್ಚರ್ ಮಾಡ್ಕೊಂಡೇ ಜನರ ಒಂದು ಮನಸ್ಸನ್ನ ಗೆದ್ಕೊಂಡಿದ್ರ ರಾಜಕೀಯದಲ್ಲಿ. ಸರ್, ನೀವು ರಾಜಕೀಯ ರಂಗಕ್ಕೆ ಬರಲು ಕಾರಣ ಏನ್ ಮಾಡಿದ್ರಿ? ರಾಜಕೀಯ ರಂಗಕ್ಕಂದ್ರೆ ನಾವಿಲ್ಲಿ ಅಂದ್ರೆ ಜನಪರ ಹೋರಾಟವನ್ನು ಮಾಡ್ತಾ ಇದ್ವಿ. ಯಾವುದೇ ಒಂದು ಬಡವರು ಆಗಿರ್ಬೋದು, ಅವ್ರ ಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಅವರು ಮನೆ ಮಗನಾಗಿ ಇದ್ದೆ. ಹಾಗಾಗಿ ಅವರು ನನಗೊಂದು ಅಂತ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ನೀವು ಇವಾಗ ಸರ್ ಗ್ರಾಮ ಪಂಚಾಯತಿಗೆ ಬಂದು ಒಂದು 10 ತಿಂಗಳಾಗಿದೆ. ಈ ಅವಧಿಯಲ್ಲಿ ಏನೇನು ನೀವು ಕಾರ್ಯವನ್ನು ಕೈಗೊಂಡಿದ್ದೀರಾ? ಕಾರ್ಯ ಅಂದ್ರೆ ಅಲ್ಲಿ ನಾವು ಬಂದ ತಕ್ಷಣನೇ ಅಲ್ಲೊಂದು ST ಗ್ರಾಮ ಇತ್ತು, ಆಗ್ಲ ಮನೆ ಅಂತ. ಅಲ್ಲಿಗೆ ರಸ್ತೆ ಸಂಪರ್ಕನೇ ಇರಲಿಲ್ಲ. ಇವತ್ತು ಯಾವುದೇ ಜನಪ್ರತಿನಿಧಿಗಳು ಸಹ ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ನಾವು ಬಂದು ಮೊದಲನೇ ಬಾರಿಗೆ ನಾವು ಪಂಚಾಯತಿಂದ 80,000 ಅನುದಾನವನ್ನು ಇಟ್ಬಿಟ್ಟು ಅವರಿಗೆ ಒಂದು ರಸ್ತೆ ಸಂಪರ್ಕವನ್ನು ಕಲ್ಪಿಸಿಕೊಟ್ಟಿವಿ. ಆಮೇಲೆ ನಮ್ಮ ಒಂದು ಸ್ಕೂಲ್ನಲ್ಲಿ ರಂಗಮಂದಿರ ಅಪೂರ್ಣವಾಗಿತ್ತು, ಅದರ ಕಾಮಗಾರಿಯನ್ನು ಪೂರ್ಣ ಮಾಡಿದ್ವಿ. ಇನ್ನೂ ಭಾರಿ ಕೆಲಸವನ್ನು ಮಾಡ್ಬೇಕು ಅನ್ನೋ ಆಸಕ್ತಿ ಕನಸುಗಳು ಮಾಡ್ಕೊಂಡಿದ್ದೀರಾ. ಆಮೇಲೆ ಸರ್, ನೀವು ಮುಂದಿನ ದಿನಗಳಲ್ಲಿ ಏನ್ ಕೈಗೊಳ್ಳಿಕ್ಕೆ ಪ್ಲಾನಿಂಗ್ಸ್ ಅಥವಾ ಏನಾದ್ರು ಒಂದು ರೆಡಿಯಾಗಿ ಏನೇನು ಪ್ಲಾನಿಂಗ್ ಅಂದ್ರೆ ಇಲ್ಲಿ ನಮ್ದು ಈ ಕ್ಷೇತ್ರ ಮೂಲ ಸಮಸ್ಯೆ ಅಂದ್ಬಿಟ್ರೆ ಈಗ ನೀರಿನ ಸಮಸ್ಯೆ. ಹೌದು, ಈಗ ಹೆಚ್ಚಿನದಾಗಿ ನಾವು ನೀರಿನ ಸಮಸ್ಯೆಗಳೇ ಹೆಚ್ಚಿನ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಅದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಹಾಗಾಗಿ ಇಲ್ಲಿಂದು 2-3 ಕಡೆ ಬೋರ್ವೆಲ್ ಗಳನ್ನು ಇದು ಮಾಡ್ಬಿಟ್ಟು ಒಂದು ಮಿನಿ ಟ್ಯಾಂಕರ್ ಇದು ಯಾವುದು ಟ್ಯಾಂಕ್ ಮಾಡ್ಬಿಟ್ಟು ಒಂದು ಮಿನಿ ಕಿರು ನೀರಾವರಿ ಯೋಜನೆಯನ್ನು ನಾವು ಈ ಊರಿಗೆ ಯೋಜನೆ ಮಾಡಿದ್ದೀವಿ. ಅಂದ್ರೆ ಅವಾಗ ನೀರು ಒಳ್ಳೆ ಸರಬರಾಜು ಆಗ್ತದೆ ಅಂತ ಸ್ಕೆಚ್ ಹಾಕಿದ್ದೀರಾ. ಅದಾಗ್ಲಿ ಸರ್, ನಿಮ್ಮ ಗ್ರಾಮ ಪಂಚಾಯತಿಗೆ ಸರ್ಕಾರ ನೀಡ್ತಾ ಇರೋ ಅನುದಾನ, ಆ ಅನುದಾನ ಸಾಲ್ತಾ ಇದೆ ಅಥವಾ ಇಲ್ಲ? ಅದ್ರ ಬಗ್ಗೆ ಅಂದ್ರೆ ಇವತ್ತು ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನು ದಾರಿ ತಪ್ಪಿಸುವಂತ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಅಥವಾ ಮಾಡ್ತಾ ಇದೆ. ಯಾಕೆಂತಂದ್ರೆ ನಾವು ಕೇಂದ್ರ ಸರ್ಕಾರದ ಬಗ್ಗೆ ಸ್ವಲ್ಪ ತೃಪ್ತಿ ಇದೆ. ಯಾಕೆಂತಂದ್ರೆ ಇವತ್ತು 13ನೇ ಹಣಕಾಸು 14ನೇ ಹಣಕಾಸಿನಲ್ಲಿ ನಮಗೆ ಸ್ವಲ್ಪ ಮಟ್ಟದ ಅನುದಾನವನ್ನು ನೀಡಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರದ ಅಭಿವೃದ್ಧಿ ಹಣಕಾಸು ನಮ್ಗೆ ಇನ್ನೂ ಬರ್ತೇ ಆಗಿಲ್ಲ. ಆ ಅಭಿವೃದ್ಧಿ ಹಣಕಾಸಿಗೆ ನಾವು ಕ್ರಿಯೋಜನೆಯನ್ನು ಮಾಡಿ ಅಪ್ರೂವಲ್ ಕಾಪಿ ಕೊಟ್ಟೇರೆ, ಆದ್ರೆ ಆ ಕೆಲಸ ಕೆಲವರು ಮಾಡಿಬಿಟ್ಟು ಅದಕ್ಕೆ ಈಗ ಹಣ ಸಂದಾಯ ಆಗಿಲ್ಲ ಇನ್ನು. ಹಾಗಾಗಿ ರಾಜ್ಯ ಸರ್ಕಾರದ ಬಗ್ಗೆ ನಮಗೆ ಅತೃಪ್ತಿ ಇದೆ. ಒಂದು ಕಾಯ್ದೆ ಇದೆಯಲ್ಲ, ದೇವ್ರ ಕೊಟ್ಟು ಪೂಜಾರಿ ಕೊಡ. ಈಗ ಕೇಂದ್ರ ಸರ್ಕಾರದಿಂದ 5 ಲಕ್ಷದ ಒಂದೊಂದು ಪಂಚಾಯತಿಗೆ ಅನುದಾನ ಕೊಟ್ಟಾರೆ. ಅದರಲ್ಲಿ ಇವರು ರಾಜ್ಯ ಸರ್ಕಾರದ್ದು ಅದಕ್ಕೆ ಬರೀ ನೀರಿಗೆ ಮಾತ್ರ ಇಡಿ, ಅದಕ್ಕೆ ಮಾತ್ರ ಇಡಿ, ಈ ತರ ಇದು ಮಾಡ್ಬಿಟ್ಟು ಆಯಾ ಅಂದ್ರೆ ಈಗ ರಸ್ತೆಗೆ ಇಂತಿಷ್ಟು, ಅದಕ್ಕೆ ಇಂತಿಷ್ಟು ಭಾರಿ ಒಂದು ಹಣಕಾಸಿನ ಸೆಕ್ಷನ್ಗಳು ಅದರಲ್ಲಿ ಮೀಸಲು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಇದ್ರಲ್ಲಿ ಬಂಡವಾಳ ಸಾಕಾಗ್ತಾ ಇಲ್ಲ. ಆಮೇಲೆ ಸರ್, ನಿಮ್ಗೆ ನೀಡ್ತಾ ಇರೋ ಗೌರವಧನ ಸಾಲ್ತಾ ಇದೆಯೋ ಇಲ್ವೋ, ಅಥವಾ ತೃಪ್ತಿ ಇದೆಯಾ ಅಥವಾ ಅತೃಪ್ತಿ ಇದೆಯಾ? ಗೌರವಧನ ಅಂದ್ರೆ ಇವತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ಹೋಲಿಸ್ಕೊಂಡ್ರೆ ಪಂಚಾಯತ್ ಮೆಂಬರ್ಗಳಿಗೆ ಬರುವಂತ ಗೌರವಧನ ಭಾರಿ ಕಡಿಮೆ ಅಂತ ನಾನು ಹೇಳ್ತೀನಿ. ಯಾಕೆಂತಂದ್ರೆ ಅವರಿಗೆ ಕನಿಷ್ಠ ಈಗ ಕೇರಳ ಮಾದರಿಯಲ್ಲಿ ಒಂದು 5,000 3,000 ಈ ತರ ಅನುದಾನ ಕೊಟ್ರೆ ಅವರು ಬೇರೆ ಚಟುವಟಿಕೆಯಲ್ಲಿ ಭಾಗವಹಿಸಲ್ಲ. ಯಾಕೆಂತಂದ್ರೆ ಅವರು ಈಗ ನಾವು ಆಗಿರ್ಬೋದು, ನಾವು ಪಂಚಾಯತ್ ಮೆಂಬರ್ ಆಗಿ ಇಷ್ಟು ದಿನ ಆದ್ರೂ ಸಹ ನಮ್ ಸ್ವಂತ ಜಾಬಿಂದನೇ ಖರ್ಚು ಮಾಡ್ಕೊಂಡು ನಾವು ನಡೆಸ್ತಾ ಇದೀವಿ, ಪಂಚಾಯತಿನೇ ನಡೆಸ್ತಾ ಇದೀವಿ. ಹಾಗಾಗಿ ಗೌರವಧನದ ಬಗ್ಗೆ ನಮ್ಗೆ ಅತೃಪ್ತಿ ಇದೆ. ಸ್ವಲ್ಪನಾದ್ರೂ ಅದನ್ನ ಹೆಚ್ಚಳ ಮಾಡ್ಬೇಕು. ನಮ್ಮ ಪಾಲಿಗೆ ಸರ್ಕಾರನೇ ಇಲ್ಲ, ನಮ್ಮ ಮನೆಯಿಂದ ಮಾಡ್ಕೊಂಡು ಸರ್ಕಾರ ಗ್ರಾಮ ಪಂಚಾಯತಿ ನಡ್ಸ್ಕೊಂಡು ಹೋಗ್ತಾ ಇದೀವಿ ಅನ್ನೋ ರೇಂಜ್ ನಲ್ಲಿ ಇವತ್ತು ಕಾಲ ಈಗಲೇ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಹೌದು ಸರ್, ಇವಾಗ ಕೇರಳ ಮಾದರಿನ ನಮ್ಮ ಕರ್ನಾಟಕ ತರಲು ನಿಮ್ಮ ಸಹಕಾರ ಇದೆಯಾ? ಸಹಕಾರ ಇದೆ. ಅದರಿಂದ ಆಗುವ ಅನುಕೂಲತೆಗಳು ಏನೇನು ಸರ್? ಅನುಕೂಲತೆ ಅಂತಂದ್ರೆ ಈಗ ಕೇರಳದಲ್ಲಿ ಪ್ರೋತ್ಸಾಹ ಧನವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನ ನಮ್ಮ ಕರ್ನಾಟಕದಲ್ಲೂ ಅನುಷ್ಠಾನಕ್ಕೆ ತರಬೇಕು. ಅಂದಾಗ ನಮ್ದು ಒಂದು ಕರ್ನಾಟಕ ಒಂದು ಒಳ್ಳೆ ಸ್ಟೇಟ್ ನಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಕೊಳ್ತದೆ. ಗುಜರಾತ್ ಆಗ್ತದೆ. ಕಾರಣ ಇದಕ್ಕೆಲ್ಲ ಮೇನ್ ಕಾರಣ ಅಂದ್ರೆ ಒಂದು ಅನುದಾನನೇ ಅಂತ ಹೇಳ್ತಾ ಇದ್ದಾರೆ. ಇವಾಗ ಗ್ರಾಮೀಣ ಪ್ರದೇಶ ಸಮಸ್ಯೆಗಳ ಬಗ್ಗೆ ಸರ್, ನಾವು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ ಹಾಗೂ ಸದಸ್ಯರನ್ನ ನಾವು ನೇರ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ, ಅಂದ್ರೆ ಒಂದು ನಮ್ಮ ಸಂಘದ ಬಗ್ಗೆ ಏನು ಅನಿಸ್ತದೆ? ನಿಜವಾಗ್ಲೂ ಇದೊಂದು ಒಳ್ಳೆ ಕಾರ್ಯನೇ ಅನ್ಬೋದು. ಯಾಕೆಂತಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಂದ್ರೆ ಒಂದು ಕುಟುಂಬ ಇದ್ದಂಗೆ ನಾವ್ ಇರ್ತೀವಿ. ಯಾಕೆಂತಂದ್ರೆ ಇಲ್ಲಿ ಎಲ್ಲರನ್ನು ಒಂದ್ ಕಡೆ ಒಗ್ಗೂಡಿಸಿ
ಅಳಲುಗಳನ್ನ ಹೇಳ್ಕೋಬಹುದು. ಯಾಕೆಂತಂದ್ರೆ ಪ್ರತಿಯೊಬ್ಬ ಪಂಚಾಯತ್ ಮೆಂಬರ್ ಯಾರನ್ನ ಕೇಳಿದ್ರು ಇದೇ ಸಮಸ್ಯೆ, ಅವ್ರವ್ರನ್ನ ನಾವೆಲ್ಲೇ ಭೇಟಿ ಆದ್ರೂ ಸಹ ಇದೇ ಸಮಸ್ಯೆನೆ ನಾವು ಮಾತಾಡ್ಕೊಳ್ತೀವಿ. ಅದನ್ನ ಒಂದು ಕಡೆ ಸೇರಿ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡ್ಬಿಟ್ಟು ಅದನ್ನ ಸರ್ಕಾರದ ವಿರುದ್ಧ ಮುಂದೊಂದು ದಿನ ಪ್ರತಿಭಟನೆ ಮಾಡ್ಲಿಕ್ಕೆ ಇದೊಂದು ಒಳ್ಳೆ ಅಸ್ತ್ರ ಅಂತ ನಾನು ಭಾವಿಸ್ತೇನೆ. ಮುಂದೆ ಬಂದಂತ ಒಂದು ಮನುಷ್ಯನು ಕೂಡ ಬಂದ್ ಕೇಳ್ತಾನೆ, ಬಾಗ್ಲ ತಡ ಹೋದ್ಮೇಲೆ ಹೋಗ್ಬಿಡ್ತದೆ. ಅದು ಇದು ಒಂದು 5 ವರ್ಷ ಗಂಟ್ಲೆ ಇರೋದಂತ ನೀವು ಒಂದು ಒಳ್ಳೆಯ ಒಂದು ಭಾವನೆಯನ್ನು ಇಟ್ಕೊಂಡಿದ್ದೀರಾ. ತುಂಬಾ ಧನ್ಯವಾದಗಳು ಸರ್. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರನ್ನ ಒಂದೇ ಸಂಸ್ಥೆ ಮೂಲಕ ಅಂದ್ರೆ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಟ್ರಸ್ಟ್ ಇದರ ಮೂಲಕ ನಾವು ತಾಲೂಕಾ ಮಟ್ಟ ಹಾಗೂ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಸಮಾವೇಶ ಆಯೋಜನೆ ಮಾಡ್ತಾ ಇದ್ದೇವೆ. ಏದಕ್ಕೆ ಅಂದ್ರೆ ಸರ್ಕಾರದ ಮೇಲೆ ಒತ್ತಡ ತರಲು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್ ನಮ್ಮ ಟ್ರಸ್ಟ್ ಮೇಲೆ? ಇದೊಂದು ಒಳ್ಳೆ ಯೋಜನೆ ಅಂತಾನೆ ನಾನು ಹೇಳ್ತೀನಿ. ಯಾಕೆಂತಂದ್ರೆ ಇವತ್ತು ನಾವು ಮೊನ್ನೆನೆ ನಾವು ಟ್ರೈನಿಂಗ್ ಅಲ್ಲಿ ಮಾತಾಡಿದ್ವಿ ಇದ್ರ ಬಗ್ಗೆ. ಗ್ರಾಮ ಪಂಚಾಯತ್ ಸದಸ್ಯರು ಮುಂದಿನ ದಿನದಲ್ಲಿ ನಾವೊಂದು ಪ್ರತಿಭಟನೆ ಮಾಡ್ಬೇಕು ಅನ್ನೋ ಒಂದು ಇದ್ ಮಾಡಿದ್ವಿ. ಅದಕ್ಕೆ ನೀವೊಂದು ನಮ್ಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಿ ಅಂತ ನಾನು ಇದನ್ನು ಭಾವಿಸ್ತೇನೆ. ಹೌದು ಸರ್. ಏನಾಗಿದೆ ಇವಾಗ ತಾಲೂಕಾ ಮಟ್ಟದಲ್ಲಿ ಮಾಡಿದ್ದಾರೆ, ಒಂದು ಗ್ರಾಮ ಪಂಚಾಯತಿಯಲ್ಲಿ ಮಟ್ಟ ಮಾಡ್ತಾರೆ. ಆದ್ರೆ ಕರ್ನಾಟಕ ರಾಜ್ಯದ ವಿಸ್ತೀರ್ಣದಲ್ಲಿ ತಗೊಳಕ್ಕೂ ಎಲ್ಲಿ ಆಗ್ತಾ ಇಲ್ಲ, ನೆಟ್ವರ್ಕ್ ತಗೊಳಿಕ್ ಆಗ್ತಾ ಇಲ್ಲ ಅವ್ರಿಗೆ. ಇವಾಗ ಆ ನೆಟ್ವರ್ಕ್ ನಾವು ಕಂಪ್ಲೀಟ್ ಮಾಡೋಣ ಅಂತ ಒಂದು ಆಯೋಜನೆ ಹಾಕೊಂಡಿದೆ. ನಿಮ್ ಸಪೋರ್ಟ್ ನಮ್ಮ ಮೇಲೆ ಸದಾ ಇರಬೇಕು. ತುಂಬಾ ಧನ್ಯವಾದ ಸರ್. ನಿಮ್ಮ ಅತ್ಯಮೂಲ್ಯ ವೇಳೆ ನೀಡಿ ನಮ್ಮ ಸಂಸ್ಥೆ ಸಂದರ್ಶನ ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮತ್ತು ಅಭಿನಂದನೆ ಪತ್ರ ಸರ್.